ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜೋಳದ ಬಜ್ಜಿ, ಸ್ವೀಟ್ ಕಾರ್ನ್ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟು 2 ಕಾರ್ನ್ ತೊಗೊಂಡಿದ್ದೀನಿ, 2 ಜೋಳ ಈ ಥರ ಬಿಡಿಸಿಟ್ಕೊಳ್ಳಿ. ಇವಾಗ ತರಿಯಾಗಿ ರುಬ್ಕೊಂಡು ಬನ್ನಿ ಅದನ್ನ. ಸೊ ಫುಲ್ ಸ್ಮೂತಾಗೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಡಿ. ಸೊ ತರಿಯಾಗಿ ರುಬ್ಕೊಂಡು ಬನ್ನಿ. ಇವಾಗ ಒಂದು ಪಾತ್ರೆಗೆ ರುಬ್ಕೊಂಡು ಬಂದಿರೋ ಅಂಥ ಕಾರ್ನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಹೆಚ್ಚಿರೋ ಅಂಥ ಈರುಳ್ಳಿ, ಸಣ್ಣಕ್ಕೆ ಹೆಚ್ಕೊಂಡಿರಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು, 4 ರಿಂದ 5 ಕರಿಬೇವಿನ ಎಲೆ ಹೆಚ್ಚಿಟ್ಕೊಂಡು ಹಾಕೋಬೇಕು. ಹಾಗೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್, ಹಾಗೆ 2 ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾದಿರೋಂಥ ಎಣ್ಣೆಗೆ ಈ ಥರ ನಿಮಗೆ ಬೇಕಾಗಿರೋ ಶೇಪಲ್ಲಿ ಹಾಕೊಳ್ಳಿ. ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ, ಈ ಥರ ಟರ್ನ್ ಮಾಡಿಕೊಂಡು. ಸೊ ಹಾಗೆ ಇಲ್ಲಿ ಚಹಾ ರೆಡಿ ಆಗ್ತಾ ಇದೆ. ಸೊ ಕಾರ್ನ್ ಬಜ್ಜಿ, ಜೋಳದ ಬಜ್ಜಿ ಹಾಗೂ ಟೀ. ನೀವು ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.